ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯೌವನಸ್ಥರೇ, ದೇವರನ್ನು ಪ್ರೀತಿ ಮಾಡಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ಮತ್ತೊಂದು ದಿನ ಆತನ ಪಾದ ಸನ್ನಿಧಿಗೆ ಬಂದಿರುವಂಥ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ನಮ್ಮ ಕರ್ತನು ಸರ್ವಶಕ್ತನೂ ಆಗಿರುವಂಥ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಚೆನ್ನಾಗಿದ್ದೀರಾ? ಅನುದಿನವೂ ದೇವರ ವಾಕ್ಯವನ್ನು ಆಹಾರ ಮಾಡಿಕೊಂಡು ಆತ್ಮಿಕವಾಗಿ ಮಾತ್ರವಲ್ಲದೆ ಲೌಕಿಕವಾಗಿ ನಮಗೆ ಬಂದೊದಗುವಂಥ ಹೋರಾಟಗಳನ್ನು, ಶೋಧನೆಗಳನ್ನು, ಸಮಸ್ಯೆಗಳನ್ನು ಕರ್ತನ ಪಾದದಡಿಯಲ್ಲಿದ್ದುಕೊಂಡು ಎದುರಿಸುತ್ತಾ ಇದ್ದೀರಾ? ಕರ್ತನಿಗೆ ಸ್ತೋತ್ರ. ಈ ದಿನಗಳು ನಮಗೆ ಪ್ರಾಮುಖ್ಯವಾದವುಗಳು. ಆತ್ಮೀಕವಾಗಿ ಬೆಳೆಯುವಂತೆ ದೇವರ ವಾಕ್ಯವು ನಮಗೆ ಸಹಾಯ ಮಾಡುತ್ತದೆ. ದೇವಜನವೇ, ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ. ಅದು ನಾನು ಕನ್ನಡದಲ್ಲಿ ಹೇಳಬೇಕಾದರೆ, ನಮ್ಮ ತಲೆಯ ಮೇಲೆ ಪಕ್ಷಿಗಳು ಹಾರಿ ಹೋಗುವುದನ್ನು ನಾವು ತಪ್ಪಿಸುವುದಕ್ಕಾಗೋದಿಲ್ಲ. ಅವು ಹಾರು ಹೋಗುತ್ತವೆ, ಆದರೆ ಅವು ನಮ್ಮ ತಲೆಯ ಮೇಲೆ ಗೂಡು ಕಟ್ಟದ ಹಾಗೆ ಮಾತ್ರ ನಾವು ಪ್ರಯತ್ನಿಸಬಹುದಂತೆ. ಅಂದರೆ ಕೆಲವು ಕಾರ್ಯಗಳು ನಮ್ಮ ಕೈಯಲ್ಲಿ ಎಷ್ಟು ಏನು ಮಾಡಿದರೂ ನಿಯಂತ್ರಿಸೋದಕ್ಕಾಗೋದಿಲ್ಲ. ಆದರೆ ಕೆಲವು ಕಾರ್ಯಗಳು ನಮ್ಮ ತೀರ್ಮಾನದ ಮೇಲೆ, ನಮ್ಮ ಕೆಲಸ ಕಾರ್ಯದ ಮೇಲೆ ಇರುತ್ತದೆ. ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಿರುವಂಥ ಅಂಶ ವಿಕ್ಟರಿ ಓವರ್ ದ ಟೆಂಪ್ಟೇಷನ್ ಅಂತ ಹೇಳುತ್ತದೆ. ಅಂದರೆ ಶೋಧನೆಯಿಂದ ಜಯ ಎಂಬುದಾಗಿ. ಯಾವ ರೀತಿಯಾಗಿ ನಾವು ಶೋಧನೆಯನ್ನು ಜಯಿಸಬಹುದು ಇನ್ನೊಂದು 3-4 ಕಾರ್ಯಗಳನ್ನು ಕರ್ತನ ವಾಕ್ಯದಿಂದ ನಿಮಗೆ ಎಚ್ಚರಪಡಿಸುತ್ತೇನೆ. ಖಂಡಿತವಾಗಿ ಈ ವಾಕ್ಯವು ನಿಮಗೆ ಆಶೀರ್ವಾದಕರವಾಗಿರುತ್ತದೆಂದು ನಾನು ನಂಬುತ್ತೇನೆ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 2ನೇ ಅಧ್ಯಾಯ 18ನೆಯ ವಾಕ್ಯ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆಮೇನ್, ಹಲ್ಲೆಲೂಯ. ಇದು ಯಾರ ಕುರಿತಾಗಿ ಮಾತನಾಡುತ್ತಾ ಇದೆ ಎಂಬುದಾಗಿ ನಿಮಗೆಲ್ಲ ಗೊತ್ತಿದೆ. ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾ ಯೇಸು ಕ್ರಿಸ್ತನ ಕುರಿತಾಗಿ ಹೇಳಲ್ಪಡುತ್ತಾ ಇದೆ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯೇಸು ಕ್ರಿಸ್ತರು ನಡೆದು ಹೋಗುವಾಗ ಅನೇಕ ಜನರು ದಾರಿಯ ಮಗ್ಗುಲುಗಳಲ್ಲಿ ಮರಣದ ವಿಷಯದಲ್ಲಿ, ದೆವ್ವ ಕಾಟದ ವಿಷಯದಲ್ಲಿ ತೊಂದರೆ ಪಡುವುದನ್ನು ತನ್ನ ಕಣ್ಣಾರೆ ಕಂಡಂಥ ಯೇಸು ಸ್ವಾಮಿ, ಅವರು ಯೇಸುವನ್ನು ಕೇಳದೆ ಹೋದರೂ ಕೂಡ ಆತನೇ ಅವರ ಬಳಿಗೆ ಹೋಗಿ ಅವರಿಗೇನಾಯಿತು ಎಂದು ಕೇಳಿ ಅನೇಕರನ್ನು ಸ್ವಾಮಿ ಸ್ವಸ್ಥ ಮಾಡಿದರು, ಧೈರ್ಯಪಡಿಸಿದರು, ಮರಣದಿಂದ ಎಬ್ಬಿಸಿದರು, ಬಲಪಡಿಸಿದರು, ಉಪಕಾರ ಮಾಡಿದರು. ಅವರು ಕೇಳದೇ ಇದ್ದರೂ ನೋಡಿದ ಕರ್ತನು ಇವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರೆ ಎಂದು ಬಹಳ ನೊಂದುಕೊಂಡು ಅವರನ್ನು ಪೋಷಿಸಿದನು, ಪರಾಂಬರಿಸಿದನು. ಈ ದಿನ ದೇವಜನವೇ, ಕೆಲವು ಸಂದರ್ಭಗಳಲ್ಲಿ ನಮಗೆ ಹೇಗೆ ಪ್ರಾರ್ಥಿಸಬೇಕು ಗೊತ್ತಿಲ್ಲ, ಹೇಗೆ ಉಪವಾಸ ಮಾಡಬೇಕು ಗೊತ್ತಿಲ್ಲ, ಹೇಗೆ ನಾವು ಈ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾನು ನಿಮಗೆ ತಿಳಿಸಿ ಹೇಳುವುದೇನೆಂದರೆ, ನಿಮ್ಮ ಮನಪೂರ್ವಕವಾಗಿ ಕರ್ತನನ್ನು ಅನುದಿನವೂ ನೀವು ಆತುಕೊಂಡು ಆತನಲ್ಲಿ ಭರವಸೆ ಇಟ್ಟು ನಡೆಯುವುದಾದರೆ ಆತನೇ ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುತ್ತಾರೆ. ಯೇಸು ಸ್ವಾಮಿ ಹೋಗುವಾಗ ಒಬ್ಬ ವಿಧವೆ, ಒಬ್ಬನೇ ಮಗನು ನಾಯಿನೂರಿನಲ್ಲಿ ಸತ್ತು ಅವನನ್ನು ಎತ್ತುಕೊಂಡು ಹೋಗ್ತಾ ಇದ್ದಾಗ ಊರ ಬಾಗಿಲ ಬಳಿಯಲ್ಲಿ ಹೋಗಿ ನಿಲ್ಲಿಸಿ ಅವನನ್ನು ಎಬ್ಬಿಸಿದನು. 38 ವರ್ಷಗಳಿಂದ ಅಲ್ಲಿ ಬಿದ್ದ ಹಾಗೆ ಬಿದ್ದಿದ್ದವನ ಬಳಿಗೆ ಹೋಗಿ, ನಿನಗೆ ಹೀಗಾಗಿ ಬಹಳ ವರ್ಷವಾಯಿತೆಂದು ತಿಳಿದು ಅವನನ್ನು ಮುಟ್ಟುತ್ತಾನೆ. ದೇವಜನವೇ, ಅನೇಕರ ಬಳಿಗೆ ಯೇಸು ಕ್ರಿಸ್ತನು ಹೋಗಿ ಕೇಳುತ್ತಾರೆ, ನಿನಗೆ ಸೌಖ್ಯವಾಗಲಿಕ್ಕೆ ಮನಸ್ಸುಂಟಾ ಎಂದು. ದೇವಜನವೇ, ಇವತ್ತು ನಮ್ಮಲ್ಲಿ ಅನೇಕರು ಶೋಧನೆಗೆ ಒಳಗಾಗಿದ್ದೇವೆ,
ರೋಗದ ನಿಮಿತ್ತ, ದೆವ್ವಕಾಟಗಳ ನಿಮಿತ್ತ, ವಿರೋಧಿಗಳ ನಿಮಿತ್ತ, ಸಾಲಗಳ ನಿಮಿತ್ತ, ಅನೇಕ ಸಂಕಟಗಳ ನಿಮಿತ್ತ ಬಿದ್ದು ದಾರಿ ಕಾಣದೆ ಒದ್ದಾಡುತ್ತಿರುವಾಗ ದೇವರು ಹೇಳುತ್ತಿರುವ ಒಂದೇ ಒಂದು ಮಾತು, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಮಾತ್ರವಲ್ಲ, ಕಷ್ಟಪಡುವವರು ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮಗೆ ಉತ್ತರಿಸುವನೆಂದು ಹೇಳಿದಂಥ ದೇವರು ಯಾವಾಗಲಿದ್ದಾರೆ. ಯಾಕೆಂದರೆ ಆತನು ಕೂಡ ಶೋಧಿಸಲ್ಪಟ್ಟು ಶೋಧನೆಯ ರೀತಿ ನೀತಿ ಹೇಗಿರುತ್ತೆ ಆತನಿಗೆ ಗೊತ್ತಿದೆ. ಆ ಒಂದು ಹಸಿವು ಗೊತ್ತು, ನೋವು ಗೊತ್ತು, ಆ ವಿರೋಧ ಗೊತ್ತು, ಅವಮಾನ ಗೊತ್ತು, ಆತನಿಗೆ ನೊಂದುಕೊಳ್ಳುವುದು ಗೊತ್ತು, ಪ್ರಶ್ನೆ ಮಾಡುವುದು ಗೊತ್ತು. ಎಲ್ಲವನ್ನು ಅನುಭವಿಸಿರುವುದರಿಂದ ಆ ರೀತಿಯಾದಂಥ ಪ್ರಶ್ನೆಗಳಲ್ಲಿ, ಸಮಸ್ಯೆಗಳಲ್ಲಿ ಹಾದು ಹೋಗುವಂಥ ಜನರಿಗೆ ಆತನು ಸಹಾಯ ಮಾಡುತ್ತಾರೆ. ಆತನು ನಮ್ಮ ನೋವನ್ನು ಅರಿಯದವನಲ್ಲವಲ್ಲ, ಆತನಿಗೆ ಅರ್ಥವಾಗದೇ ಇರುವಂಥದ್ದು ಒಂದೂ ಇಲ್ಲವಲ್ಲ. ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಪರಿಸ್ಥಿತಿಯನ್ನು, ನಿಮ್ಮ ಕುಟುಂಬದ ಸ್ಥಿತಿಯನ್ನು, ಬಲಹೀನತೆಯನ್ನು ಅರಿತಿರುವ ದೇವರು ಉಪಕಾರ ಮಾಡುವುದಂತೂ ಸತ್ಯವಾದ ಕಾರ್ಯ. ದೇವಜನವೇ, ಈ ವಾಕ್ಯವು ಹೇಳುತ್ತಾ ಇದೆ, ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅದು ಬಹಳ ಮುಖ್ಯ, ಏಕೆಂದರೆ ಆತನಿಗೆ ಗೊತ್ತಿದೆ. ಆದರೆ ನಿಮಗೆಲ್ಲ ಗೊತ್ತು, ಮನುಷ್ಯರಿಗೆ ಬರುವಂಥ ಶೋಧನೆ, ನಾನು ಮೊದಲ ಉದಾಹರಣೆ ಏನು ಹೇಳಿದೆ, ನಮ್ಮ ತಲೆಯ ಮೇಲೆ ಹಾರಿ ಹೋಗುವಂಥ ಪಕ್ಷಿಗಳನ್ನು ನನ್ನ ತಲೆ ಮೇಲೆ ಹಾರಿ ಹೋಗಬೇಡ, ವಿಮಾನ ಹೋಗ್ತಾ ಇರ್ತದೆ ಮೇಲೆ, ನನ್ನ ತಲೆ ಮೇಲೆ ವಿಮಾನ ಹೋಗಬಾರ್ದು, ಪಕ್ಷಿಗಳು ಹಾರಾಡಬಾರ್ದು ಅಂತ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಆದರೆ ನಮ್ಮ ತಲೆಯ ಮೇಲೆ ಪಕ್ಷಿಗಳು, ತಲೆಯಲ್ಲಿ ನಮ್ಮ ಕೂದಲಲ್ಲಿ ಪಕ್ಷಿಗಳು ಗೂಡು ಕಟ್ಟದ ಹಾಗೆ ನಾವು ತಡೆಯಬಹುದು. ಅಂದರೆ ಕೆಲವು ವಿರೋಧಗಳು, ಶೋಧನೆಗಳು ನಮ್ಮನ್ನು ಮುಟ್ಟದ ಹಾಗೆ ನಾವು ಎದುರಿಸಿ ಜಯಿಸಬಹುದಾಗಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಮೊದಲ ಕೊರಿಂಥ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳುತ್ತದೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂದು ಹೇಳುತ್ತಾ ಇದೆ. ಆಮೇನ್, ಹಲ್ಲೆಲೂಯಾ, ಸ್ತೋತ್ರ, ದೇವರಿಗೆ ಸ್ತೋತ್ರ. ಇಲ್ಲಿ ಹೇಳುತ್ತಾ ಇದೆ, ನೀವು ಸಹಿಸಬಹುದಾದದ್ದನ್ನು ದೇವರು ಅನುವು ಮಾಡಿಕೊಡುತ್ತಾನೆ. ಒಂದು ವೇಳೆ ಆ ಶೋಧನೆ ಸಂಭವಿಸಿದಾಗ ಅದರಿಂದ ಪಾರಾಗುವಂಥ ಮಾರ್ಗವನ್ನು ಆತನು ಏರ್ಪಡಿಸಿರುತ್ತಾನೆ. ಟೆನ್ಷನ್ ಮಾಡಿಕೊಂಡು ಅಯ್ಯೋ ಹೀಗಾಗೋಯ್ತು ಅಂದರೆ ದಾರಿನೇ ಕಾಣಿಸಲ್ಲ, ಏನು ಮಾತಾಡಬೇಕು ಗೊತ್ತಾಗಲ್ಲ, ಹೇಗೆ ನಡ್ಕೋಬೇಕು ಗೊತ್ತಾಗಲ್ಲ, ಹೇಗೆ ಜೀವಿಸಬೇಕು ಗೊತ್ತಾಗಲ್ಲ. ಆ ಟೆನ್ಷನ್ನಲ್ಲೇ ಅನೇಕರು ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾ ಇರುತ್ತೇವೆ. ನಿಜ ಅಲ್ವಾ? ಕಳವಳ ಬಂದಾಗ, ಭಯ ಬಂದಾಗ ಯಾರ್ದಾದರೂ ಮಾತುಗಳನ್ನು ಕೇಳಿಸಿಕೊಂಡು ದಿಢೀರನೆ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೇವೆ. ದೇವರು ಹೇಳ್ತಾರೆ, ಮನುಷ್ಯರಿಗೆ ಬಂದಿರಬಹುದಾದ ಶೋಧನೆಯ ಹೊರತು ವ್ಯತ್ಯಾಸವಾಗಿರುವುದು ಏನು? ನೀವು ಅಂದುಕೊಳ್ಬೋದು, ನನಗೇ ವಿಚಿತ್ರವಾದ ರೋಗ ಬಂದಿದೆ ಅಂದುಕೊಳ್ಳುತ್ತೀರಾ? ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು ನಿಮ್ಮ ಹತ್ರ ಸಿಂಪ್ಟಮ್ಸ್ ಕೇಳ್ತಾರೆ. ಕೆಮ್ಮಿದೆಯಾ, ಕಫ ಇದೆಯಾ, ಜ್ವರ ಬಂದಿತ್ತಾ, ಕೆಳಗೆಲ್ಲಾದರೂ ಬಿದ್ರಾ? ಯಾಕೆಂದರೆ ಈಗಾಗಲೇ ಡಾಕ್ಟರ್ಸ್ಗೆ ಈ ಕಾಯಿಲೆಗೆ ಇದೇ ಕಾರಣಗಳಿರಬಹುದು ಅಂತ ಅವರಿಗೆ ಗೊತ್ತಿರುತ್ತದೆ. ಅದರರ್ಥ ನಿಮ್ಮ ಹಾಗೆ ಅನೇಕರು ರೋಗಗ್ರಸ್ತರಾದರು, ಸಾಲಗಳಲ್ಲಿ ಸಿಕ್ಕಿಕೊಂಡಿದ್ದರು, ವಿರೋಧಗಳಲ್ಲಿ ಸಿಕ್ಕಿಕೊಂಡಿದ್ದರು, ಮೋಸಕ್ಕೆ ಒಳಗಾಗಿದ್ದರು, ನಿಮ್ಮನ್ನು ಅನ್ಯಾಯಕ್ಕೊಳಪಡಿಸಿದ ಹಾಗೆ ಅನೇಕರು ಒಳಪಟ್ಟಿದ್ದಾರೆ. ನೀವು ಮಾತ್ರ ಅಲ್ಲ. ಹಾಗಾದರೆ ಮನುಷ್ಯರಿಗೆ ಬಂದಿರುವಂಥ ಕಷ್ಟಗಳೇ ನಮಗೂ ಬರುತ್ತದೆ. ಅನೇಕರು ಅವುಗಳನ್ನು ಜಯಿಸಿದ್ದಾರೆ. ಬೈಬಲಲ್ಲಿ ಅನೇಕ ದೇವಭಕ್ತರುಗಳು ನಮ್ಮ ಹಾಗೆ ಕಷ್ಟಗಳನ್ನು ಎದುರಿಸಿದರು. ಆದರೆ ಕಷ್ಟಗಳು, ಶೋಧನೆಗಳು ಬಂದಾಗ ಕೆಲವರು ದೃಢವಾಗಿ ನಿಂತರು, ಕೆಲವರು ಬಿದ್ದು ಹೋದರು. ಇವತ್ತು ನೀವು ನಿಂತುಕೊಳ್ಳುತ್ತೀರಾ? ಬಿದ್ದು ಹೋಗುತ್ತೀರಾ? ಕಳವಳಗೊಳ್ಳುತ್ತೀರಾ? ಕರ್ತನ ಕೃಪೆಯನ್ನು ಆಶ್ರಯಿಸುತ್ತೀರಾ? ವಿಶ್ವಾಸದಿಂದಿರುತ್ತೀರಾ? ಬಲಹೀನರಾಗುತ್ತೀರಾ? ಯಾವ ಗುಂಪಿಗೆ ನೀವು ಸೇರುತ್ತೀರಾ ಎಂಬುದು ಬಹಳ ಮುಖ್ಯವಾದ ಕಾರ್ಯ. ನನ್ನ ಪ್ರೀತಿಯ ದೇವಜನರೇ, ಕರ್ತನು ನಿಮ್ಮನ್ನು, ನನ್ನನ್ನು ಎಚ್ಚರಿಸಿ ನಮಗೆ ತಿಳಿಸುವುದು ಈ ಕಾರ್ಯವಾಗಿದೆ.
ಕೆಲವರು ಬಹಳ ಭಯಂಕರವಾದಂಥ ಹೋರಾಟಗಳನ್ನು ಹಾದು ಹೋಗುತ್ತಾರೆ. ನೆನೆ ಮೆಸೇಜಲ್ಲಿ ನಾನು ನಿಮಗೆ ಹೇಳಿದೆ, ಒಬ್ಬ ಸಹೋದರಿ ಅನಾರೋಗ್ಯದಲ್ಲಿ ಅವರು ಬಿದ್ದಿದ್ದಾರೆ. ಅವರ ಹೆಸರು ತುಳಸಿ ಅಂತ ಹೇಳಿದೆ. ನಾನು ಅನೇಕರ ಬಗ್ಗೆ ಹೇಳಬೇಕಾಗುತ್ತೆ ಹೆಲ್ಪ್ ಮಾಡಿ ಅಂತ. ಆದರೆ ಇವರು 24 ತಾಸು ಪ್ರಾರ್ಥನೆ ಗುಂಪಿನಲ್ಲಿ ನಾಯಕರಾಗಿದ್ದರಿಂದ ಅವರ ಬಗ್ಗೆ ನಿಮಗೆ ಹೇಳುತ್ತಾ ಇದ್ದೇನೆ. ಸುಮಾರು 4 ಲಕ್ಷಕ್ಕಿಂತಲೂ ಹೆಚ್ಚಾಗಿ ಅವರ ಒಂದು ಆಪರೇಷನ್ಗೆ ಖರ್ಚಾಗುತ್ತದೆ ಎಂದು ಹೇಳಿದ್ದಾರೆ. ನಾನು ನಿಮಗೆ ಕೇಳುವುದು, ನನಗೆ ಯಾರು ಕಳಿಸಬೇಡ್ರಿ, ಈ ನಂಬರನ್ನು ತೆಗೆದುಕೊಳ್ಳ್ರಿ. ಈ ಸಾರಿಗೆ ನಾನು ಹೇಳ್ತಾ ಇರೋದು, ಈ ನಂಬರಿಗೆ ನಿಮ್ಮಲ್ಲಿ ದೇವರೇನಾದರೂ ಪ್ರೇರೇಪಣೆ ಮಾಡಿದರೆ ನೀವು ಅವರಿಗೆ ಕಳಿಸಬಹುದು. ಅವರ ನಂಬರೇ ನೀನು ಕೊಟ್ಟಿದ್ದೇನೆ ನೋಡಿ, ಈ ನಂಬರನ್ನು ನೀವು ತೆಗೆದುಕೊಳ್ಳಿ. ಸ್ಕ್ಯಾನರ್ ಬೇಕಾದರೂ ನಾನು ತೆಗೆದುಕೊಂಡು ಹಾಕ್ತೇನೆ. ದಯಮಾಡಿ ನೀವು ದೇವರ ಪ್ರೇರೇಪಣೆ ಇದ್ದರೆ, ಇದು ಬಲವಂತ ಅಲ್ಲ, ಈ ಸೇವೆ ಆಗಲಿ ನಾನಾಗಲಿ ಯಾವತ್ತೂ ಹಣದ ವಿಚಾರದಲ್ಲಿ ಬಹಳ ಸೂಕ್ಷ್ಮ. ಆದುದರಿಂದ ನೀವು ಸಹಾಯ ಮಾಡುವುದಾದರೆ ಈ ಸಹೋದರಿಗೆ ನೀವು ಸಹಾಯ ಚಾಚಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿಮಗೆ ಅರ್ಥ ಆಗಿದೆ ಅಂತ ನೆನೆಸ್ತೇನೆ. ಒಂದು ವಾರದ ನಂತರ ಇನ್ನೊಬ್ಬ ಸಹೋದರಿಯ ಕುರಿತು ನಾನು ಹೇಳುತ್ತೇನೆ. ಈ ವಾರದಲ್ಲಿ ಈ ಒಂದು ಇದನ್ನು ತೆಗೆದುಕೊಂಡು ನೀವು ಅವರಿಗೆ ಹೆಲ್ಪ್ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ. ದೇವಜನವೇ, ಈಗ ಮುಂದಕ್ಕೆ ಹೋಗೋಣ. ಹೋರಾಟಗಳು ಬರುತ್ತವೆ. ಈ ಹೋರಾಟಗಳು ಶೋಧನೆ ಬಂದಾಗ ನಮಗೆ ಒಬ್ಬ ಸಹಾಯಕರು ಬೇಕು. ಈಗ ದೇವರು ಒದಗಿಸುತ್ತಾರೆ ಎಂದು ಹೇಳುತ್ತೇವೆ. ದೇವರು ಒದಗಿಸ್ತಾರೆ, ದೇವರು ಸಹಾಯ ಮಾಡುತ್ತಾರೆ. ಹೇಗೆ? ನಿಮ್ಮಂಥವರು ನಮಗೋಸ್ಕರ ಪ್ರಾರ್ಥನೆ ಮಾಡೋದರಿಂದ, ಈ ಸೇವೆಗಳಿಗೋಸ್ಕರ ಪ್ರಾರ್ಥಿಸುವುದರಿಂದ, ನಮ್ಮ ಜೊತೆ ನೀವು ನಿಲ್ಲೋದರಿಂದಲೇ ನಾವಿನ್ನಷ್ಟು ಸೇವೆಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ನೀವೆಲ್ಲರೂ 24 ತಾಸು ಪ್ರಾರ್ಥನೆಯಲ್ಲಿ ಜಾಯಿನ್ ಆಗಬೇಕಂತ ನಾನು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ನನ್ನನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನನ್ನ ನಂಬರು ಹಾಕ್ತೇನೆ ಪ್ರೇಯರ್ಗೋಸ್ಕರ, ಮತ್ತು 24 ತಾಸು ಪ್ರೇಯರಲ್ಲಿ ಹೇಗೆ ಸೇರುವುದು ಅನ್ನೋದರ ಕುರಿತು ನನಗೆ ಕರೆ ಮಾಡಿರಿ. ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೇಗಂತ. ನಿಮ್ಮ ಸಮಯ ಫ್ರೀ ಟೈಮಲ್ಲಿ 24 ತಾಸಲ್ಲಿ ಪ್ರತಿನಿತ್ಯ ಯಾವುದೋ ಒಂದು ಸಮಯ ನೀವು ಜಾಯಿನ್ ಆಗ್ಬೋದು. ಸರಿ, ಈಗ ಈ ಶೋಧನೆ ಬಂದಾಗ ಜಯಿಸುವುದಕ್ಕೆ ಇರುವಂಥ ಕೆಲವು ಮಾರ್ಗಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಒಂದೆರಡು ವಾಕ್ಯ ಕೂಡ ಓದಿಕೊಳ್ಳೋಣ. ಇಬ್ರಿಯ 7ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ನೋಡಿದ್ರೆ, ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ನಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ, ಈ ಶೋಧನೆಯನ್ನು ಜಯಿಸುವುದಕ್ಕೆ ನಮಗಿರುವಂಥ ಒಂದು ಆಯುಧ ವಿಕ್ಟರಿ ಥ್ರೂ ಪ್ರೇಯರ್, ಅಂದರೆ ಪ್ರಾರ್ಥನೆಯಿಂದ ಜಯ. ಹೌದು, ಯೇಸು ಕ್ರಿಸ್ತರು ಆತನು ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ಅಡವಿಗೆ ಒಯ್ಯಲ್ಪಟ್ಟು ಪ್ರಾರ್ಥನೆಗಳಲ್ಲಿ ಸಮಯವನ್ನು ಕಳೆದನು. ವಿಜ್ಞಾಪನೆ ಮಾಡುವುದಕ್ಕೆ ಈಗಲೂ ಆತನು ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ನಿಮಗೋಸ್ಕರ ನನಗೋಸ್ಕರ ವಿಜ್ಞಾಪಿಸುವ ದೇವರಾಗಿದ್ದಾನೆ. ಹಾಗಾದರೆ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮವರಿಗಾಗಿ ನಾವು ಹೇಳುವಾಗ ಬಡವರಿಗಾಗಿ, ಬಲಹೀನರಿಗಾಗಿ, ರೋಗಿಗಳಿಗಾಗಿ, ಇವರೆಲ್ಲರಿಗಾಗಿ ನೀವು ವಿಜ್ಞಾಪನೆ ಮಾಡಬಹುದು, ಪ್ರಾರ್ಥಿಸಬಹುದು, ಅವರನ್ನು ಒಪ್ಪಿಸಬಹುದು. ದೇವರಿಗೆ ಸ್ತೋತ್ರ. ಮೊದಲನೇದು ವಿಕ್ಟರಿ ಥ್ರೂ ಪ್ರೇಯರ್, ಪ್ರಾರ್ಥನೆಯಿಂದ ಜಯವು. ಆ ಟಾಪಿಕಲ್ಲಿ ನಾವು ಅನೇಕ ವಿಷಯಗಳನ್ನು ಮಾತಾಡಿಕೊಳ್ಳಬಹುದು. ಆದರೆ ಮುಂದಕ್ಕೆ ಹೋಗೋಣ. ಇಲ್ಲಿ ಹೇಳುತ್ತದೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ನಮ್ಮಂಥವ್ರನ್ನ ದೇವರು ಆರಿಸಿಕೊಂಡಿರುವುದು ಏನಕ್ಕೋಸ್ಕರ? ನಿಮಗಾಗಿ ಪ್ರಾರ್ಥಿಸುವುದಕ್ಕೆ. ನಿಮ್ಮನ್ನು ಸಹೋದರಿ ಸಹೋದರ ಎಂದು ಹೇಳುವುದು ಮಾತ್ರ ಅಲ್ಲ, ಪ್ರತಿನಿತ್ಯ ವಾಕ್ಯವನ್ನು ನೋಡುವ, ಇಷ್ಟು ದೊಡ್ಡ ಪ್ರಸಂಗಗಳನ್ನು ನೋಡುವ ಇವರನ್ನು ಕನಿಕರಿಸು. ಯಾರ ಮನೆಗೆ, ಯಾರ ಮನಕ್ಕೆ, ಯಾರ ಕೈಯಲ್ಲಿ, ಯಾರ ಕಿವಿಯಲ್ಲಿ, ಯಾರ ಊರಲ್ಲಿ ಹೋಗಿ ವಾಕ್ಯ ಮುಟ್ಟುತ್ತಾ ಇದೆಯೋ ಅವರನ್ನು ಸ್ಪರ್ಶಿಸು ಎಂದು ನಾವು ಪ್ರಾರ್ಥನೆ ಮಾಡುತ್ತೇವೆ. ಆಮೇನ್. ಕರ್ತನು ನಿಮ್ಮನ್ನು ಕನಿಕರಿಸಲಿ. ಮೊದಲನೇದು, ಈ ಒಂದು ಶೋಧನೆಯನ್ನು ನಾವು ಜಯಿಸಬೇಕಾದರೆ ವಿಕ್ಟರಿ ಥ್ರೂ ಪ್ರೇಯರ್, ಪ್ರಾರ್ಥನೆಯ ಮೂಲಕ ಜಯ.
ನಾವೆರಡನೆಯ ಕಾರ್ಯಕ್ಕೆ ಹೋಗೋಣ. ಯೂದನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ 1ನೇ ಅಧ್ಯಾಯ 24-25 ವಾಕ್ಯದಲ್ಲಿ, ಎಡವಿ ಬೀಳುವುದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ. ಅಲ್ಲಿ ಹೇಳುತ್ತಿರುವಂಥ ಮಾತು, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೆ ಯಾರು ಶಕ್ತನಾಗಿರುವ ಒಬ್ಬನೇ ರಕ್ಷಕನು. ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್. ಮೊದಲನೇದು ವಿಕ್ಟರಿ ಥ್ರೂ ಪ್ರೇಯರ್, ಎರಡನೇದು ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್. ಅನೇಕರು ಹೇಳ್ತಾ ಇರ್ತಾರೆ, ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್, ಯೇಸುವಿನ ರಕ್ತದಲ್ಲಿ ಜಯ, ಯೇಸುವಿನ ನಾಮದಲ್ಲಿ ಜಯ. ಆಮೇನ್, ಹಲ್ಲೆಲೂಯಾ. ಹೌದಲ್ವಾ ದೇವಜನವೇ? ಪ್ರೇಯರಿಂದ ಜಯ, ಯೇಸು ನಾಮದಲ್ಲಿ ಜಯ, ಯೇಸುವಿನ ರಕ್ತದಲ್ಲಿ ಜಯ. ಯಾಕೆಂದರೆ ನಾವು ಎಡವಿ ಬೀಳದಂತೆ, ಶೋಧನೆ ಬರದೇ ಇರುವುದಕ್ಕೆ ನಾವು ಖಂಡಿತವಾಗಿ ಏನು ಮಾಡೋಕ್ಕಾಗಲ್ಲ. ರೋಗ ಬರದ ಹಾಗೆ, ಹಣಕಾಸಿನ ಕೊರತೆ ಬರದ ಹಾಗೆ, ವಿರೋಧಿಗಳು ಎದ್ದೇಳಿದ ಹಾಗೆ, ನಮ್ಮನ್ನು ನಮ್ಮವರೇ ಬೇಸರಪಡಿಸಿದ ಹಾಗೆ ನಾವು ತಡೆಯೋಕ್ಕಾಗಲ್ಲ. ಬಂದೇ ಬರುತ್ತದೆ ಶೋಧನೆ. ಆದರೆ ಆ ಶೋಧನದಲ್ಲಿ ನೀವು ಬಿದ್ದು ಹೋಗದಂತೆ, ಅಲ್ಲೇ ನೀವು ಇದ್ದು ಹೋಗದಂತೆ ನಿಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾದ ದೇವರೊಬ್ಬರಿದ್ದಾರೆ. ಆ ಶಕ್ತನಾದ ದೇವರೇ ಎಲ್ ಶಡಾಯ್, JESUS, ಜೀಸಸ್, ಏಸು. ಆ ಯೇಸುವಿನ ಹೆಸರಿನಲ್ಲಿ ನಿಮಗೆ ಜಯ, ಯೇಸುವಿನ ರಕ್ತದಲ್ಲಿ ಜಯ. ಅನೇಕರು ಹೇಳ್ಕೊಳ್ತಾ ಇರ್ತಾರೆ, ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್, ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್, ವಿಕ್ಟರಿ ಇನ್ ಪ್ರೇಯರ್. ಹೌದು ದೇವಜನವೇ, ಪ್ರಾರ್ಥನೆಯಲ್ಲಿ ಯೇಸು ನಾಮದಲ್ಲಿ, ಯೇಸು ರಕ್ತದಲ್ಲಿ ಜಯ ಉಂಟು. ಹಲ್ಲೆಲೂಯಾ. ಜಯ ಉಂಟು, ಜಯ ಉಂಟು. ಯೇಸು ರಕ್ತದಲ್ಲಿ ನಮಗೆ ಜಯ ಉಂಟು. ಆಮೇನ್. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯ ಹೇಳುತ್ತಾ ಇದೆ, ಆತನು ನಮಗೆ ಶಕ್ತನಾಗಿರುವ ಆತನು. ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂದು ಹೇಳುತ್ತಾ ಇದೆ. ಆಮೇನ್, ಹಲ್ಲೆಲೂಯಾ. ಇಲ್ಲಿ ಹೇಳುತ್ತದೆ, ನೀನು ನನ್ನ ಸಹನ ವಾಕ್ಯವನ್ನು, ವಿಕ್ಟರಿ ಥ್ರೂ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮೂಲಕ. ಆಮೇನ್. ಯೇಸು ಕ್ರಿಸ್ತರು ಕೇವಲ ಪ್ರಾರ್ಥಿಸಲಿಲ್ಲ, ತನಗೆ ವಿರೋಧವಾಗಿ ಬಂದ ಸೈತಾನನನ್ನು ಜಯಿಸಲಿಕ್ಕೆ ಉಪಯೋಗಿಸಿದಂಥ ಒಂದು ಆಯುಧ ದೇವರ ವಾಕ್ಯ. ಈ ಒಂದು ಚಾನಲಲ್ಲಿ ಮುಖ್ಯವಾಗಿ ಈ ಒಂದು ವಾಕ್ಯಗಳನ್ನು ನಾನು ನಿಮಗೆ ಪ್ರಸರಿಸುವಾಗ, ವಿವರಿಸುವಾಗ ಯಾವಾಗಲೂ ಒಂದೊಂದು ಕತೆ, ಒಂದೊಂದು ಉದಾಹರಣೆ ಹೇಳುತ್ತೇನೆ ಹೊರತು ಪೂರ್ತಿಯಾಗಿ ಲೌಕಿಕ ಕಥೆಗಳನ್ನು, ಲೌಕಿಕ ರೀತಿ ನೀತಿಗಳನ್ನು ಅನುಸರಿಸುವುದಿಲ್ಲ. ಮೋರ್ ರೆಫರೆನ್ಸಸ್, ಹೆಚ್ಚಿನ ಕ್ರಾಸ್ ರೆಫರೆನ್ಸಸ್. ಅದಕ್ಕೆ ಯಾರೇ ವಿಡಿಯೋಗಳನ್ನು ನೋಡಲಿ ನಮ್ಮನ್ನು ತಪ್ಪು ಕಂಡುಹಿಡೀಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಒಂದೇ ವಾಕ್ಯವನ್ನು ತೆಗೆದುಕೊಂಡು ಅನೇಕ ಕಥೆಗಳನ್ನು, ಅನೇಕ ಕಾರ್ಯಗಳನ್ನು ವಿವರಿಸುವುದಕ್ಕಿಂತ ವಾಕ್ಯಕ್ಕೆ ಸಂಬಂಧಪಟ್ಟ ವಾಕ್ಯವನ್ನು ಹೇಳುವುದು ಬಹಳ ಮುಖ್ಯ. ಯೇಸು ಕ್ರಿಸ್ತರು ಒಂದೇ ವಾಕ್ಯವನ್ನು ಉಪಯೋಗಿಸಲಿಲ್ಲ. ಸೈತಾನನು ಕೇಳಿದ ಪ್ರತಿ ಪ್ರಶ್ನೆಗೂ ಮತ್ತೆ ಮತ್ತೆ ವಾಕ್ಯದ ಮೂಲಕವಾಗಿ ಆತನು ಉತ್ತರ ಕೊಟ್ಟನು. ದೇವಜನವೇ, ಇವತ್ತು ನೀವು ಜಯಿಸಲಿಕ್ಕಿರುವ ಬರುವ ಹೋರಾಟಗಳನ್ನು, ಪ್ರಯಾಸಗಳನ್ನು ನೀವೆದುರಿಸಬೇಕಾದರೆ ನಿಮಗೆ ಬೇಕಾಗಿರುವಂಥದ್ದು ಏನಂದರೆ ದೇವರ ವಾಕ್ಯದ ಶಕ್ತಿ. ವಿಕ್ಟರಿ ಥ್ರೂ ದ ವರ್ಡ್ ಆಫ್ ಗಾಡ್. ಆಯ್ತಲ್ವ? ವಿಕ್ಟರಿ ಥ್ರೂ ಪ್ರೇಯರ್, ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್, ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್, ವಿಕ್ಟರಿ ಇನ್ ದ ವರ್ಡ್ ಆಫ್ ಗಾಡ್. ಆಮೇನ್, ಹಲ್ಲೆಲೂಯಾ. ನೋಡಿ, ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನ ಸಹನ ವಾಕ್ಯ ಇದೆಯಾ? ನಿಮ್ಮಲ್ಲಿ ಆ ಸಹನ ವಾಕ್ಯ ಇದೆಯಾ? ಇರಬೇಕು ದೇವಜನವೇ. ಆ ಸಹನ ವಾಕ್ಯ ನಿಮ್ಮಲ್ಲಿ ಇರುವಾಗಲೇ ನಿಮಗೂ ನನಗೂ ಜಯ ಉಂಟಾಗುತ್ತದೆ.
ಯೇಸು ಕ್ರಿಸ್ತರು ಕೊನೆಯಲ್ಲಿ ಸೈತಾನನನ್ನು ನೋಡಿ ಚಾಲೆಂಜ್ ಮಾಡಿದನು. ಯಾಕೆ ಗೊತ್ತಾ? ದೇವರ ವಾಕ್ಯದಲ್ಲಿ ಇಲ್ಲವಾ, ದೇವರು ಹೇಳಿಲ್ಲವಾ ಅಂತ ಹೇಳಿದರು. ಇವತ್ತು ನೀವು ನಾನು ಬರುವ ಹೋರಾಟಗಳಿಗೂ ಸಮಸ್ಯೆಗಳಿಗೂ ಕಷ್ಟಗಳಿಗೂ ಹೇಳಬೇಕು, ನನ್ನ ಅಪ್ಪ ತಂದೆ ದೇವರು ವಾಕ್ಯದಲ್ಲಿ ಈಗ ಹೇಳಿದ್ದಾರೆ, ಕಷ್ಟ ಕಾಲದಲ್ಲಿ ನಾನು ಮೊರೆ ಇಡುತ್ತೇನೆ. ಈ ಮೇಲಿನ ವಾಕ್ಯಗಳು ಏನಂದರೆ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನೋ. ಸಹೋದರಿ ಸಹೋದರರೇ, ದೇವಜನರೇ, ಭಯಪಡಬೇಡಿರಿ. ನಿಮಗೆ ಮಾತ್ರ ಅಲ್ಲ, ಅನೇಕರು ಇದನ್ನು ಎದುರಿಸಿದರು. ನೋಡಿ, ಅನೇಕರಿಗೆ ಹೋರಾಟಗಳು ಬರುತ್ತವೆ, ಆದರೆ ಅದರಲ್ಲಿ ಕೆಲವರು ಬಿದ್ದು ಹೋಗ್ತಾರೆ, ಕೆಲವರು ಎದ್ದು ನಿಲ್ತಾರೆ. ನೀವು ಬಿದ್ದು ಹೋಗುವವರ, ಎದ್ದು ನಿಲ್ಲುವವರ? ಪಾಸ್ಟೇ ನಾನು ಬಡವ, ಪಾಸ್ಟೇ ನನಗೆ ಜ್ಞಾನ ಇಲ್ಲ, ಪಾಸ್ಟೇ ಕುಟುಂಬದಲ್ಲಿ ತುಂಬ ಹೋರಾಟ, ತುಂಬ ಸಾಲ, ತುಂಬ ಶರೀರದಲ್ಲಿ ವೇದನೆ, ಅನಾರೋಗ್ಯ. ಹೌದು ದೇವಜನವೇ, ನನಗೆ ಅರ್ಥ ಆಗ್ತದೆ. ನಿಮಗೆ ಹೋರಾಟ ಇದೆ, ಪ್ರಯಾಸ ಇದೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಕರ್ತನು ನಿಮ್ಮ ಪಾಲಿಗಿದ್ದಾನೆ, ನನ್ನನ್ನು ಗಮನಿಸ್ತಾ ಇದ್ದಾನೆ. ನೀವು ಆತನ ಧ್ಯಾನ ಮಾಡಿರಿ. ಈ ವಿಷಯಗಳನ್ನು ಈಗ 4 ಹೇಳಿದೆ. 1, ವಿಕ್ಟರಿ ಥ್ರೂ ಪ್ರೇಯರ್, ಪ್ರಾರ್ಥಿಸಿರಿ. ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್, ಯೇಸುವನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರಿ. ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್, ಈ ಒಂದು ಲೆಂಟ್ ಸೀಸನ್ನಲ್ಲಿ ಧ್ಯಾನಿಸುವ ಮತ್ತು ಲೆಂಟ್ ಸೀಸನ್ ಮಾತ್ರವಲ್ಲದೆ ಯೇಸುವಿನ ರಕ್ತದಲ್ಲಿ ಜಯ ಉಂಟು, ಬಿಡುಗಡೆ ಉಂಟು. ಯಾವ ಶಾಪ, ಪಾಪ, ಮಾಟ, ಮಂತ್ರ, ಶತ್ರುವಿನ ಕಾಟಗಳು, ಪ್ರತಿಯೊಂದು ವಿರುದ್ಧವಾದ ಕಾರ್ಯಗಳು ಲಯವಾಗಿ ಬೂದಿಯಾಗಲಿಕ್ಕೆ ಕಾರಣ ಉಪಯೋಗಿಸಿರಿ. ಪ್ರೊನೌನ್ಸ್ ವಿಕ್ಟರಿ ಥ್ರೂ ದ ಬ್ಲಡ್ ಆಫ್ ಜೀಸಸ್, ಇಲ್ಲವೇ ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್ ಹೇಳ್ರಿ. ಆ್ಯಂಡ್ ವಿಕ್ಟರಿ ಥ್ರೂ ದ ವರ್ಡ್, ದೇವರ ವಾಕ್ಯದಿಂದ ನಿಮಗೆ ಜಯ ಉಂಟಾಗುತ್ತದೆ. ಆಮೇನ್. ಸಹನ ವಾಕ್ಯವನ್ನು ನೀವು ಕಾಪಾಡಿಕೊಂಡಿದ್ದರಿಂದ ಭೂನಿವಾಸಿಗಳು ಪರೀಕ್ಷಿಸುವುದಕ್ಕಾಗಿ, ನಿವಾಸಿಗಳನ್ನು ಲೋಕದ ಮೇಲೆಲ್ಲ ಬರುವುದಕ್ಕೆ ಶೋಧನೆಯ ಸಮಯದಲ್ಲಿ ನಿಮ್ಮನ್ನು ತಪ್ಪಿಸಿ ಕಾಪಾಡುವೆನು. ವಾಕ್ಯ ನಿಮ್ಮಲ್ಲಿದ್ದರೆ ಜಯವು ನಮ್ಮದೇ ದೇವಜನವೇ, ಜಯವು ನಮ್ಮದೇ. 2 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ತನ್ನ ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ. ಅದಕ್ಕೇನೆ ಯೇಸು ಸ್ವಾಮಿ ಹೇಳಿದರು, ನಾನೊಬ್ಬ ನಿಮಗೆ ಹೆಲ್ಪರನ್ನು ಕೊಡುತ್ತೇನೆ. ವಿಕ್ಟರಿ ವಿತ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಈ ಪವಿತ್ರಾತ್ಮನ ಮೂಲಕವಾಗಿ ನಿಮಗೆ ಸಹಾಯ ಇಲ್ಲವೇ ಜಯ. ಆಮೇನ್. ಯಾಕೆಂದರೆ ಪವಿತ್ರಾತ್ಮನ ಸಹಾಯವಿಲ್ಲದೆ ನಾವು ಏನು ಮಾಡಲಿಕ್ಕಾಗಲ್ಲ. ಅನೇಕ ಸಾರಿ ನಮಗೆ ಪ್ರಾರ್ಥಿಸುವುದು ಗೊತ್ತಿಲ್ಲ, ಲೋಕದಲ್ಲಿ ಜೀವಿಸುವುದು ಗೊತ್ತಿಲ್ಲ. ಆದರೆ ವಿಕ್ಟರಿ ವಿತ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ನೋಡಿದ್ರ, ಮೊದಲನೇ ಜ್ಞಾಪಕ ಇದೆಯಾ? ಏನು? ಪ್ರಾರ್ಥನೆ. 2ನೇದು ನೇಮ್ ಆಫ್ ಜೀಸಸ್, 2ನೇದು ಬ್ಲಡ್ ಆಫ್ ಜೀಸಸ್, 3ನೇದು ವರ್ಡ್ ಆಫ್ ಗಾಡ್, 5ನೇದು ದ ಹೋಲಿ ಸ್ಪಿರಿಟ್. ಹೌದಲ್ವಾ? ಈ ಒಂದು ಸಹಾಯವನ್ನು ಪಡೆದುಕೊಂಡು ನಾವು ಇನ್ನೂ ಅನೇಕ ಕಾರ್ಯಗಳಿರ್ಬೋದು. ಆದರೆ ಇವತ್ತಿಗೆ ನಾನು ಹೇಳೋದು, 5 ಸಹಾಯಗಳನ್ನು ಪಡೆದುಕೊಂಡು ನಮಗೆ ಬರುವ ಹೋರಾಟಗಳನ್ನು, ಶೋಧನೆಗಳನ್ನು ನಾವು ಎದುರಿಸಿ ಜಯಿಸಬಹುದಾಗಿದೆ. ಆಮೇನ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ 2 ಕೊರಿಂಥ 10ನೇ ಅಧ್ಯಾಯ 4ನೇ ವಚನದಲ್ಲಿ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ಆಮೇನ್. ಏನು ಮಾಡಿದೆ ಅಂತೆ? ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ನಮ್ಮ ಕೈಯಲ್ಲಿರುವ ಆಯುಧಗಳು ವಸ್ತುಗಳಲ್ಲ ಇವು. ಪ್ರಾರ್ಥನೆ ಬಲ, ಯೇಸು ನಾಮ, ಯೇಸುವಿನ ರಕ್ತ, ದೇವರ ವಾಕ್ಯ, ಪವಿತ್ರಾತ್ಮನ ಶಕ್ತಿ, ಇವು ಆಮೇನ್. ಹಲ್ಲೆಲೂಯ. ಇವು ಲೌಕಿಕವಾದ ಜನರಿಗೆ ಅರ್ಥ ಆಗಲ್ಲ. ನಿಮಗೆ ಅರ್ಥ ಆಯ್ತಾ? ಹಾಗಾದರೆ ನೀವು ದೈವಿಕವಾದ ಮಕ್ಕಳು. ಇನ್ನೂ ಅರ್ಥವಾಗಲಿಲ್ಲ, ಇನ್ನು ಈಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ? ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ, ನಿಮ್ಮೊಟ್ಟಿಗೆ ದೇವರ ವಾಕ್ಯ ಮಾತನಾಡಲಿ. ಅನೇಕರು ಸುಮ್ಮನೆ ಅಯ್ಯ 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 ಅಂತ ಇವುಗಳನ್ನು ಉಪಯೋಗಿಸಿರಿ. ನೀವು ಮೊಣಕಾಲು
ಕೂತುಕೊಂಡು ಪ್ರಾರ್ಥಿಸಿರಿ, ದೇವರ ವಾಕ್ಯವನ್ನು ಧ್ಯಾನಿಸಿರಿ, ದೇವರನ್ನು ಅನುಸರಿಸಿರಿ, ಆತನ ನಾಮ ಮಹತ್ವವನ್ನು ತಿಳಿದುಕೊಳ್ಳಿರಿ. ನಿಮಗೆ ದೇವರು ಖಂಡಿತವಾಗಿ ಜಯವನ್ನು ಕೊಡುತ್ತಾರೆ, ಬಿಡುಗಡೆಯನ್ನು ಕೊಡುತ್ತಾರೆ. ಶೋಧನೆಗಳು ಬಂದಾಗ ಜಯಿಸುವ ಆತನಿದ್ದಾನೆ. ನಿಮಗಾಗಿ ನನಗಾಗಿ ಜಯಿಸಿದಾತನಿದ್ದಾನೆ. ಸೈತಾನನ್ನು ಸೋಲಿಸಿದಾತನಿದ್ದಾನೆ. ಶೋಧಿಸಲ್ಪಟ್ಟು ಅದರ ಅನುಭವವನ್ನು ಅರಿತಾತನಿದ್ದಾನೆ. ಆತನೇ ನಿಮ್ಮನ್ನು ನನ್ನನ್ನು ಬಿಡದ ಹಾಗೆ ಕಾಪಾಡುತ್ತಾನೆ. ಈ ವಾಕ್ಯಗಳೆಲ್ಲ ಹೇಳಿದ ಹಾಗೆ ಭಕ್ತರನ್ನು ಕೈ ಬಿಡೋದಿಲ್ಲ, ಎಡವಿ ಬೀಳದಂತೆ ಮಾಡುವುದಿಲ್ಲ, ಶೋಧನೆಯಾದಾಗಲೇ ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ಆತನು ನಮ್ಮನ್ನು ಕಾಯುತ್ತಾನೆ. ಇದುವರೆಗೂ ಈ ವಾಕ್ಯವನ್ನು ಆಲಿಸಿದಂಥ ನನ್ನ ಪ್ರೀತಿಯ ದೇವಜನರೇ, ಕರ್ತನು ನಿಮ್ಮನ್ನು ಅತಿಶಯವಾಗಿ ಅನುಗ್ರಹಿಸಲಿ. ಶೋಧನೆಯಾಗುವಾಗ 5 ರೀತಿಯಾಗಿ ನಾವು ಜಯಿಸಬಹುದು. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ಪ್ರಾರ್ಥಿಸೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಮತ್ತೊಂದು ಶುಭ ದಿನವನ್ನು ನನ್ನ ಪ್ರೀತಿಯ ಸಹೋದರರ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯವು ಸೇವಕನ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಅಭಾಗ್ಯನೂ ಅಲ್ಪನೂ ಬಲಹೀನನೂ ಆಗಿರುವಂಥ ನನ್ನ ಬಾಯನ್ನು ನೀವು ಉಪಯೋಗಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಜರೇತಿನ ಯೇಸುವೆ, ಇವತ್ತು ಕೇಳಿದ ಈ ವಾಕ್ಯಕ್ಕಾಗಿ ಸ್ತೋತ್ರ. ನೀವು ಶೋಧಿಸಲ್ಪಟ್ಟಾಗ ಉಪಯೋಗಿಸಿದಂಥ ಆಯುಧಗಳು ಪ್ರಾರ್ಥನೆ, ವಾಕ್ಯ, ದೇವರಾತ್ಮನ ಸಹಾಯ ಮತ್ತು ಈಗ ನೀವು ಜಯಿಸಿರುವುದರಿಂದ ನಿಮ್ಮ ನಾಮ ನಮಗೆ ಶಕ್ತಿ, ಇಗೋ ನಿಮ್ಮ ರಕ್ತ ನಮಗೆ ಬಲ. ಆದುದರಿಂದ ಈ 5 ಆಯುಧಗಳನ್ನು ನಾವು ಲೌಕಿಕವಾದ ಆಯುಧಗಳಲ್ಲ, ಇವು ದೈವಿಕವಾದಂಥ ಜಯ ಕೊಡುವ ಆಯುಧಗಳನ್ನು ನಾವು ಹೊಂದಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಅಪ್ಪ, ಯಾರೆಲ್ಲ ನಿನ್ನ ಪಾದಕ್ಕೆ ಎರಗಿ ಇದುವರೆಗೂ ಸಮಯ ಕೊಟ್ಟು ಅಪ್ಪ ಕೆಲಸ ಕಾರ್ಯಗಳ ಒತ್ತಡ ಇದೆ ದೇವರೇ, ಕೆಲವರಿಗೆ ಅಯ್ಯೋ ಇಷ್ಟು ದೊಡ್ಡ ಮೆಸೇಜ್ ಅನ್ನಿಸ್ಬಹುದು, ಆದರೆ ತಾಳ್ಮೆಯಿಂದ ಸಹನ ವಾಕ್ಯವನ್ನು ಕೇಳಿದ ಈ ಭಕ್ತರಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಯೇಸುವೆ, ಈ 5 ಆಯುಧಗಳು, ಇವತ್ತು ನಾವು ಕೇಳಿದ ಈ 5 ಆಯುಧಗಳ ಮೂಲಕವಾಗಿ ನಾವು ಕರ್ತನೆ ಬರುವ ಶೋಧನೆಯನ್ನು ಎದುರಿಸಿ ಜಯಿಸುವುದಕ್ಕೆ ಬೇಕಾದಂಥ ಎಲ್ಲ ಪರಲೋಕದ ಕೃಪಾ ವರದಾನಗಳನ್ನು ನೀನು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಸ್ತೋತ್ರ ಏಸಪ್ಪ. ಈ ನನ್ನ ಪ್ರಿಯ ಸಹೋದರನು ಹಾದು ಹೋಗುತ್ತಿರುವ ಹೋರಾಟಗಳು ನಿಮ್ಮ ಕಣ್ಣಿಗೆ ಮರೆಯಾಗಿಲ್ಲ. ಎಷ್ಟು ಪ್ರಯತ್ನಿಸಿದರೂ, ಎಷ್ಟು ಪ್ರಯಾಸಪಟ್ಟರೂ ವಿರೋಧಗಳು, ತೊಂದರೆಗಳು, ನೋವುಗಳು, ಬಲಹೀನತೆಗಳು ಕಾಡುತ್ತಲೇ ಇವೆ. ಕೈಯಲ್ಲಿ ಉಳಿಯುತ್ತಿಲ್ಲ, ಶರೀರದಲ್ಲಿ ನೋವುಗಳು ಬಿಡುತ್ತಿಲ್ಲ, ಕುಟುಂಬದ ಸದಸ್ಯರು ಸರಿಯಾಗುತ್ತಿಲ್ಲ, ಆತ್ಮೀಕವಾಗಿ ಬೆಳೀಲಿಕ್ಕೆ ಆಗುತ್ತಿಲ್ಲ. ಎಷ್ಟು ಪ್ರಯತ್ನಿಸಿದರೂ ಪಾಪದ ಕೃತ್ಯಗಳನ್ನು ಅವುಗಳಿಂದ ಹೊರಗಡೆ ಬರಲಿಕ್ಕೆ ಆಗುತ್ತಿಲ್ಲ. ದುಷ್ಟನು ಸೈತಾನನು ಬಹಳ ನಾಜೂಕಾಗಿ, ಬಹಳ ಹೋರಾಟದಿಂದ ನಮ್ಮನ್ನು ವಿರೋಧಿಸ್ತಾ ಇದ್ದಾನೆ. ಏಸು ರಕ್ತದಲ್ಲಿ, ಏಸು ನಾಮದಲ್ಲಿ, ನಿನ್ನ ವಾಕ್ಯದ ಶಕ್ತಿಯಿಂದ, ಪ್ರಾರ್ಥನೆಯ ಬಲದಿಂದ, ಪವಿತ್ರಾತ್ಮನ ಸಹಾಯದಿಂದ ಈ ದೇವಜನರು ಅತ್ಯುನ್ನತವಾಗಿ ಅನುಗ್ರಹಿಸಲ್ಪಡಲಿ. ದೇವಾ ಕರ್ತನೆ, ಇವರ ಜೀವಿತಗಳು ಮಾರ್ಪಡಲಿ ಯೇಸು ನಾಮದಲ್ಲಿ. ಹೌದಪ್ಪ, ಇವರಿಗಿಂತ ಹೋರಾಟದಲ್ಲಿರುವವರಿದ್ದಾರೆ, ಇವರಿಗಿಂತ ಪ್ರಯಾಸದಲ್ಲಿರುವವರಿದ್ದಾರೆ, ಇವರಿಗಿಂತ ಸೋತು ಹೋದವರಿದ್ದಾರೆ. ಕಾರಣ ಇವರನ್ನು ನೀನು ಬಲಪಡಿಸಿ ಇಲ್ಲಿವರೆಗೂ ನಡೆಸಿದ್ದಿ. ಎಷ್ಟೇ ಪ್ರಯಾಸ ಹೋರಾಟಗಳಿದ್ದರೂ ಕರ್ತನಿದ್ದಾನೆ, ಜಯಿಸಿದಾತನು ನನ್ನ ಕರ್ತನು ಎಂದು ತಿಳಿದಾತರು ಪ್ರತಿಯೊಬ್ಬರನ್ನು ಬಲಪಡಿಸಿ ಯೇಸುವಿನ ನಾಮದಲ್ಲಿ. ಖಂಡಿತವಾಗಿಯೂ ಈ ಒಂದು ಪ್ರಾರ್ಥನೆಯನ್ನು ಏಕೀಭವಿಸಿದ ಪ್ರತಿ ದೇವ ಮಕ್ಕಳನ್ನು ಪರಲೋಕದ ಆತ್ಮನ ವರಗಳಿಂದ ತುಂಬಿಸಪ್ಪ. ಅವರ ಬಲಹೀನತೆಗಳು ಲಯವಾಗಲಿ, ಬಲವಾದ ಅದ್ಭುತವಾದ ಕೃತ್ಯಗಳು ಅವರ ಜೀವಿತದಲ್ಲಿ ನಡೆಯಲಿ. ಆಶ್ಚರ್ಯಕರವಾದಂಥ ಬಿಡುಗಡೆಯ, ಅದ್ಭುತವಾದ ಮಹತ್ ಕಾರ್ಯದ ಬದಲಾವಣೆಯ ಕೃತ್ಯಗಳು ಕಾಣಲಿ. ಈ ಲೆಂಟ್ ಸೀಸನ್ ಮುಗಿಯೋಷ್ಟರಲ್ಲಿ ಕೇವಲ ಈ ಕಾಲಕ್ಕಲ್ಲ, ಆತ್ಮೀಕವಾಗಿ ಅವರು ಬಲಗೊಳ್ಳುವಂತೆ ನೀನು ಕಾರ್ಯ ಮಾಡುತ್ತಿ ಎಂದು ನಂಬುತ್ತಾ, ನಮ್ಮ ಕರ್ತನು, ನಮ್ಮ ದೇವರು, ನಮ್ಮನ್ನು ಪ್ರೀತಿಸುವಾತನು,
ಶೋಧನೆಯಲ್ಲಿ ನಮಗೆ ಜಯವನ್ನು ಕೊಡುವಾತನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠವಾದ ಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಈ ಬಲವುಳ್ಳ ವಾಕ್ಯವನ್ನು ಕೇಳಿ ಪ್ರಾರ್ಥಿಸಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಅನುಗ್ರಹಿಸಲಿ. ನಾನು ದೇವರ ಸೇವಕ ಪಾಸ್ಟರ್ ರಮೇಶ್ ಜಿ. ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿರಿ, ನಾನು ಖಂಡಿತ ನಿಮಗಾಗಿ ಪ್ರಾರ್ಥಿಸ್ತೇನೆ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.